ನಾನು ನಿಮ್ಮ ಬೇನೂರ್ಪೇಟೆ ಹೈಬ್ರಿಡ್ ನ್ಯೂಸ್ ಒಂದಿಗೆ ಎಂದಿನಂತೆ ವಿಶೇಷ ಕಾರ್ಯಕ್ರಮ ಜೊತೆ ನಾನು ಬರ್ತಾ ಇರ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಡಿನ ಎಲೆಮರೆಯ ಸಾಧಕರನ್ನ ಮತ್ತು ಎಲೆಮರೆಯ ಅನೇಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಹೈಬ್ರಿಡ್ ನ್ಯೂಸ್ ಮಾಡ್ತಾ ಇದೆ. ನೂತನವಾಗಿ ಕಿಚನ್ ಜೊತೆ ನಮ್ಮ ಕತೆ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂದಿನ ಒಂದು ಕಿಚನ್ ಜೊತೆ ನಮ್ಮ ಕಥೆಯ ಕಾರ್ಯಕ್ರಮದಲ್ಲಿ ಏನು ರತ್ನ ಅವರು ನಿಮಗೆಲ್ಲ ಈ ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಪರಿಚಯ ತಿಳಿಸಿರ್ತೀನಿ. ಯಾಕಂದ್ರೆ ಹೈಟೆಕ್ ನರ್ಸರಿಯ ಮೂಲಕ ಈ ಭಾಗದ ರೈತರಿಗೆ ಗುಣಮಟ್ಟದ ಸಸಿಗಳನ್ನು ನೀಡಿ ಒಂದು ಕೃಷಿಯಲ್ಲಿ ಅನೇಕ ರೈತರಿಗೆ ಮಾದರಿಯಾದಂಥ ಮಹಿಳೆ. ಇವರು ನೂತನವಾಗಿ ಅಮ್ಮ ಪಿಕಲ್ಸ್ ಎನ್ನುವಂತ ಒಂದು ಫುಡ್ ಪ್ರೊಡಕ್ಷನ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಆದ್ಯಂತ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಕೂಡ ಈ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ. ನಿಜಕ್ಕೂ ಇವತ್ತು ಅವ್ರ ಮನೆಯಲ್ಲಿ ನಾವಿದ್ದೀವಿ. ಬನ್ನಿ, ಈ ಒಂದು ಪಿಕಲ್ಸ್ ಹೇಗೆಲ್ಲ ರೆಡಿ ಮಾಡ್ತಾರೆ ಮತ್ತು ಅದರ ರುಚಿ ಹೇಗಿರುತ್ತೆ ಮತ್ತು ಹೇಗೆಲ್ಲ ಅದನ್ನ ಮಾರುಕಟ್ಟೆ ತಲುಪಿಸ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ವೀಕ್ಷಕರು, ಇವತ್ತು ನಮ್ಮ ಜೊತೆಗೆ ಇವತ್ತಿನ ಅಮ್ಮ ಪ್ರೊಡಕ್ಷನ್ ರಾಜ್ಯಾದ್ಯಂತ ಮಾರುಕಟ್ಟೆ ತರುವ ಮೂಲಕ ಅನೇಕ ಅಡುಗೆ ಮನೆಯ ಮಹಿಳೆಯರಿಗೆ ಕೈ ರುಚಿ ತೋರಿಸುವಂತ ಕಾರ್ಯವನ್ನ ನಮ್ಮ ರತ್ನ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್ ಅವರೇ. ನಾವು ಸುದ್ದಿಯಲ್ಲಿ ಸ್ವಾಗತ ಮೇಡಮ್ ಅವರೇ. ವಿಶೇಷವಾಗಿ ತಾವು ಅಮ್ಮ ಉಪ್ಪಿನಕಾಯಿ ಒಂದು ತಯಾರು ಮಾಡುವ ಮೂಲಕ ಏನು ಹೋಮ್ ಫುಡ್ ಅನ್ನ ಒಂದು ಒಳ್ಳೆಯ ರುಚಿಯನ್ನ ಮತ್ತು ರುಚಿಕಟ್ಟಾದ ಆಹಾರವನ್ನ ಮನೆ ಮನೆ ತಲುಪಿಸೋ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಂದಿನ ಪ್ರಾರಂಭ ಮಾಡಿ ಎಷ್ಟು ವರ್ಷಕ್ಕೆ ನಾನು ಪ್ರಾರಂಭ ಮಾಡಿದ್ದೀನಿ ಅಂತ? ನಾವು ಸುಮಾರು 10-12 ವರ್ಷದಿಂದ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಈ ಹಿಂದೆ ಏನ್ ಮಾಡ್ತಾ ಇದ್ರಿ ನೀವು ಅಂತ? ಪಿಕಲ್ಸ್ ರೆಡಿ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಾವು ನರ್ಸರಿ ಮಾಡ್ಕೊಂಡಿದೀವ್ರಿ, ಇನ್ಕ್ಲೂಡಿಂಗ್ ಇದೊಂದು ಪಾರ್ಟ್ ಆಫ್ ಬಿಸ್ನೆಸ್ ಟೈಪ್ ಮಾಡ್ತಾ ಇದೀವ್ರಿ ಪಿಕಲ್ಸ್. ಟೋಟಲ್ ನಮ್ಮ ಕಡೆ ಸಿಗೋದು ಉಪ್ಪಿನಕಾಯಿ 6ರಿಂದ 7 ವೆರೈಟಿ ಸಿಗುತ್ತೆ. ಟೊಮೆಟೊ, ಮ್ಯಾಂಗೋ, ಆಮೇಲೆ ಜಿಂಜರ್, ಲೆಮನ್, ರೋಸೆಲ್ಲ ಅಂದ್ರೆ ಪುಂಡಿ ಪಲ್ಯ, ಸುಮಾರು ಒಂದು 6-7 ವೆರೈಟಿ ಅಂತೂ ನಾವು ತಯಾರು ಮಾಡ್ತಾ ಇದೀವಿ ಸರ್. ಇದು ಮ್ಯಾಂಗೋ, ಇದು ಶುಂಠಿ ಅಲ್ಲ. ವರ್ಷದಿಂದ ನಮ್ಮ ತಾಯಿಯವರು ಆಂಧ್ರ ಶೈಲಿಯಲ್ಲಿ ಪಿಕಲ್ಸ್ನ ರೆಡಿ ಮಾಡ್ತಿದ್ದಾರೆ. ಅವ್ರ ಕೈ ಜೋಡಿಸಿ ನಾನು ಒಂದು ಸ್ವಲ್ಪ ನಮ್ಮ ತಾಯಿಯವ್ರಿಗೆ ಹೆಲ್ಪ್ ಮಾಡಿ ಇವಾಗ ಹೊಸ ಟೈಪ್ ಆಗಿ ಆಂಧ್ರ ಪಿಕಲ್ಸ್ ಅಂತ, ಅಮ್ಮ ಹೋಮ್ ಮೇಡ್ ಪಿಕಲ್ಸ್ ಅಂತ ಇತ್ತೀಚೆಗೆ ನಾವು ಓಪನ್ ಮಾಡ್ತಾ ಇದ್ದೀವಿ ಸರ್. ಡಿಸ್ಟಿಕ್ ವೈಸ್ ಇಲ್ಲಿ ಲೋಕಲ್, ಆಮೇಲೆ ಸ್ಟೇಟ್ ವೈಸ್ ಎಲ್ಲ ನಾನು ಸಪ್ಲೈ ಮಾಡ್ತಾನೆ ಇದ್ದೀನಿ ಸರ್. ಇತ್ತೀಚೆಗೆ ನಡೆದ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಮಾವು ಮೇಳ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಮಾವಿನ ಉಪ್ಪಿನಕಾಯಿ ರೀ ಇದು. ನಾವು ನೇರವಾಗಿ ರೈತರ ಕಡೆ ತೋಟಕ್ಕೆ ಹೋಗಿ ಮಾವಿನಕಾಯಿ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಈ ತರ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಡ್ತಿದ್ವಿ ಸ್ಟೋರೇಜ್ ಎಲ್ಲ ರೀ. ವೀಕ್ಷಕರೇ, ನಾವೆಲ್ಲ ಊಟಕ್ಕೆ ಕುಳಿತಾಗ ಊಟದ ಜೊತೆಗೆ ಉಪ್ಪಿನಕಾಯಿ ಬೇಕೆನ್ನುವಂತೆ ಮಾತಾಡ್ತಲೇ ಇರ್ತೀವಿ. ಯಾಕಂದ್ರೆ ಊಟ ಎಷ್ಟೇ ಚೆನ್ನಾಗಿದ್ರು ಕೂಡ ಜೊತೆಗೆ ಉಪ್ಪಿನಕಾಯಿ ಬೇಕೆನ್ನುವಂತ ಮಾತು ನಾನುಡಿಯಾಗೆ ಇವತ್ತು ನಮ್ಮ ಇಂದಿಗೂ ಕೂಡ ನಮ್ಮ ನಾನುಡಿಯಾಗಿ ಉಳಿದಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಉಪ್ಪಿನಕಾಯಿಯಲ್ಲಿ ತಲೆಯವಾರಿ ಅಂದ್ರೆ ಆಯಾ ಕ್ಷೇತ್ರ ಮತ್ತು ಆ ಪ್ರದೇಶದ ಮೇಲೆ ಒಂದು ಆಯಗುಣವಾಗಿ ಹೋಗುತ್ತೆ. ವಿಶೇಷವಾಗಿ ಅತಿ ಹೆಚ್ಚು ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಮಾವಿನ ಉಪ್ಪಿನಕಾಯಿ, ನಿಂಬೆ ಉಪ್ಪಿನಕಾಯಿ, ಬೆಳ್ಳುಳ್ಳಿ ಉಪ್ಪಿನಕಾಯಿ ಹಾಗೂ ಮೆಣಸಿನ ಉಪ್ಪಿನಕಾಯಿ, ಹೀಗೆ ಹಲವಾರು ವೆರೈಟಿಯ ಉಪ್ಪಿನಕಾಯಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ವಿಶೇಷವಾಗಿ ರತ್ನ ಅವರ ಒಂದು ಹೋಮ್ ಮೇಡ್ ಫುಡ್ ಅಲ್ಲಿ ರತ್ನ ಅವರ ತಾಯಿಯವರ ಮೂಲ ಆಂಧ್ರ ಆಗಿದ್ರು ಕೂಡ ಅವರು ಬದುಕಿ ಬಾಳಿದ್ದು ಮತ್ತು ಬದುಕು ಕಟ್ಕೊಂಡಿದ್ದು ಕರ್ನಾಟಕದಲ್ಲಿ. ಹಾಗಾಗಿ ಅವರು ಅನೇಕ ಆಂಧ್ರ ಶೈಲಿಯ ಅಡುಗೆಗಳನ್ನು ಮಾಡ್ತಾರೆ. ವಿಶೇಷವಾಗಿ ನಾವೆಲ್ಲ ಆಂಧ್ರ ಭೋಜನ ಅಂದ್ರೆ ಉಬ್ಬಾರಿಸಿ ಊಟ ಮಾಡುವಂತದ್ದು ಪರಂಪರೆ ನಮ್ಮಲ್ಲಿದೆ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ರುಚಿಯಾಗಿ ಮಾಡುವಂತದ್ದು ಆಂಧ್ರ ಶೈಲಿಯ ಊಟ. ಹಾಗೆ ಅವರು ಮಾಡಿದಂತ ಉಪ್ಪಿನಕಾಯಿ ಕೂಡ ಇವತ್ತು ಅನೇಕ ಮಾರುಕಟ್ಟೆಯಲ್ಲಿ ಬಹುಬೇಡಿಕೆಯ ಉಪ್ಪಿನಕಾಯಿಯಾಗಿ ಇವತ್ತು ನಮ್ಗೆ ಗೊತ್ತಿರುವ ವಿಷಯವೇ. ರತ್ನ ಅವರು ಮೂಲತಃ ರೈತರಾಗಿ ಕೃಷಿಕರಾಗಿ ಕೂಡ ಒಂದು ರೈತರಿಗೆ ಒಳ್ಳೆ ಗುಣಮಟ್ಟದ ಸಸಿಗಳನ್ನು ನೀಡಿ ಗುರುತಿಸಿಕೊಂಡಂತವ್ರು. ಹಾಗೆ ಆ ಬಿಸಿನೆಸ್ ಜೊತೆಗೆ ಕೂಡ 16 ವರ್ಷಗಳಿಂದ ಅವರು ಇವಾಗ ಅಮ್ಮ ಉಪ್ಪಿನಕಾಯಿ ಎನ್ನುವಂಥದ್ದನ್ನ ಹೋಮ್ ಫುಡ್ ಅನ್ನ ಪ್ರಾರಂಭಿಸಿದ್ದಾರೆ. ವಿಶೇಷವಾಗಿ ಅವರು ಜಿಲ್ಲೆಯಲ್ಲಿ ಅನೇಕ ರೈತರಿಗೆ ಒಡನಾಟದಲ್ಲಿ ಇದ್ಕೊಂಡು ಅನೇಕ ರೈತರಿಗೆ ಸಲಹೆಯನ್ನು ಕೊಡ್ತಾ ಅದರ ಜೊತೆಗೆ ರೈತರಿಗೂ ಕೂಡ ಮಾರುಕಟ್ಟೆ ಕ್ರಿಯೇಟ್ ಮಾಡ್ಬೇಕಂತೇಳಿ ಅನೇಕ ಕಡೆ ಅವರು ಪಯಣ ಮಾಡಿ ಇವತ್ತು ನೂತನವಾಗಿ ಅಮ್ಮ ಹೋಮ್ ಫುಡ್ಸ್ ಅಂತ ಇವತ್ತು ಕೊಪ್ಪಳ ಜಿಲ್ಲೆಯಾದ್ಯಂತ ಮಾರಾಟ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರತ್ನ ಅವರು ಇತ್ತೀಚೆಗೆ ನಡೆದಂತ ಒಂದು ಮಾವು ಮೇಳದಲ್ಲೂ ಕೂಡ ಭಾಗವಹಿಸಿ ಅಲ್ಲಿ ರೈತರಿಂದ ಪ್ರಶಂಸೆ ಪಡೆದಿದ್ದಾರೆ. ಯಾಕಂದ್ರೆ ಅನೇಕ ಗ್ರಾಹಕರು ಕೂಡ ಅದಕ್ಕೆ ಭೇಟಿ ನೀಡಿದ್ರು. 2 ದಿನಗಳ ಕಾಲ ಮಾವು ಮೇಳ ನಡೆದಿತ್ತು. ಅಲ್ಲಿ ಅನೇಕ ರೈತರು ಕೂಡ ಮತ್ತು ಗ್ರಾಹಕರು ಕೂಡ ಭೇಟಿ ನೀಡಿದ್ರು. ವಿಶೇಷವಾಗಿ ರತ್ನ ಅವರ ಉಪ್ಪಿನಕಾಯಿ ಬಹುಬೇಡಿಕೆ ಸಿಕ್ಕಿದ್ದು ಜೊತೆಗೆ ಒಳ್ಳೆ ಪ್ರಶಂಸೆ ಕೂಡ ಸಿಕ್ಕಿದೆ. ಇವತ್ತು ನಾವೇನೇ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಅನೇಕ ಉಪ್ಪಿನಕಾಯಿಗಳನ್ನ ನಾವು ಟೇಸ್ಟ್ ಮಾಡಿರ್ತೀವಿ. ಇವತ್ತು ವಿಶೇಷವಾಗಿ ಕಿಚನ್ ಜೊತೆ ನಮ್ಮ ಕತೆ ಅನ್ನೋದು ವಿಶೇಷ ಕಾರ್ಯಕ್ರಮ ರತ್ನ ಅವರ ಮನೆಯಲ್ಲಿ ನಾವಿದ್ದೀವಿ. ರತ್ನ ಏನಂದ್ರೆ ವಿಶೇಷ ರೈತ ಮಹಿಳೆಯಾಗಿ ಗುರುತಿಸಿಕೊಂಡಂತವ್ರು, ಅನೇಕ ರೈತರ ಜೊತೆ ಒಡನಾಟದಲ್ಲಿದ್ದಂಥವ್ರು, ರೈತರಿಗೆ ಬೇಕಾದಂತ ಅನೇಕ ಗುಣಮಟ್ಟದ ಅನೇಕ ಸಸಿಗಳನ್ನ ನೀಡಿ ರೈತರ ಜೊತೆ ಒಳ್ಳೆ ಒಡನಾಟದಲ್ಲಿದ್ದಂಥವ್ರು ಇವತ್ತು ವಿಶೇಷವಾಗಿ ಅಮ್ಮ ಉಪ್ಪಿನಕಾಯಿ ಎನ್ನುವಂಥದ್ದನ್ನ
ಕೊಪ್ಪಳ ಅಷ್ಟೇ ಅಲ್ಲದೆ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲೂ ಕೂಡ ಅವರು ಮಾರಾಟ ಮಾಡ್ತಾ ಇದ್ದಾರೆ. ತಮ್ಮ ಒಂದು ಅಮ್ಮ ಉಪ್ಪಿನಕಾಯಿ ಗುಣಮಟ್ಟವಾಗಿದ್ದು ವಿಶೇಷವಾಗಿ ಒಳ್ಳೆ ರುಚಿ ಇರ್ತಕ್ಕಂಥದ್ದು, ಎಷ್ಟೇ ದಿನ ಇಟ್ಟರು ಕೂಡ ಕೆಡದಂತ ಹೋಮ್ ಮೇಡ್ ಫುಡ್ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ರತ್ನ ಅವರ ಒಂದು ಈ ಕಿಚನ್ ನಲ್ಲಿ ಇನ್ನು ಅನೇಕ ವೆರೈಟಿಯ ಉಪ್ಪಿನಕಾಯಿ ಇದೆ. ವಿಶೇಷವಾಗಿ ಹಾಗಲಕಾಯಿ ಉಪ್ಪಿನಕಾಯಿ ಇರ್ಬೋದು, ಲಿಂಬು ಉಪ್ಪಿನಕಾಯಿ ಇರ್ಬೋದು, ಟೊಮೊಟೊ ಉಪ್ಪಿನಕಾಯಿ ಇರ್ಬೋದು, ಶುಂಠಿ ಉಪ್ಪಿನಕಾಯಿ ಇರ್ಬೋದು, ಪುಂಡಿ ಉಪ್ಪಿನಕಾಯಿ ಇರ್ಬೋದು, ಹೀಗೆ ಅನೇಕ ಉಪ್ಪಿನಕಾಯಿಯನ್ನು ಅವ್ರು ತಯಾರು ಮಾಡ್ತಾರೆ. ಎಲ್ಲ ಗೊತ್ತಿರುತ್ತೆ. ಆಂಧ್ರ ಶೈಲಿ ಅಂತಂದ್ರೆ ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂಥ ಉಪ್ಪಿನಕಾಯಿ ನಿಟ್ಟಿನಲ್ಲಿ ಇವತ್ತು ರತ್ನ ಅವರು ಕೂಡ ಒಳ್ಳೆ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಒಬ್ಬ ರೈತರಿಂದಲೇ ನೇರವಾಗಿ ಉಪ್ಪಿನಕಾಯಿ ಇರ್ಬೋದು, ಮತ್ತು ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಮತ್ತು ಮಾವಿನಕಾಯಿನ ನೇರವಾಗಿ ಪರ್ಚೇಸ್ ಮಾಡಿ ಅದನ್ನ ತಮ್ಮ ಪ್ರೊಡಕ್ಷನ್ ಬಳಸ್ತಾ ಇದ್ದಾರೆ. ಅವರ ತಾಯಿಯವರು ಕೂಡ ಸುಮಾರು ವರ್ಷಗಳಿಂದ ಒಂದು ಉಪ್ಪಿನಕಾಯಿಯನ್ನ ಮನೆಯಲ್ಲೇ ತಯಾರಿಸ್ತಾ ಇದ್ದಾರೆ. ಅದರಿಂದ ಅವರ ಮಾರ್ಗದರ್ಶನದಲ್ಲೂ ಕೂಡ ಇವರು ಒಂದು ಬಿಸಿನೆಸ್ ಅನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ನಮ್ಮ ಕೊಪ್ಪಳ ಭಾಗದಲ್ಲಿ ಆರೋಗ್ಯ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಇಂಥ ಹೋಮ್ ಮೇಡ್ ಫುಡ್ ಬೇಕೇ ಬೇಕು. ಯಾಕಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ, ಕಲುಷಿತ ವಾತಾವರಣದಲ್ಲಿ ಕಲುಷಿತ ಅನೇಕ ವಿಷಪೂರಿತ ಆಹಾರವನ್ನು ಸೇವಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ. ಹಾಗಾಗಿ ನಾವು ಆದಷ್ಟು ನಮ್ಮ ಹೋಮ್ ಮೇಡ್ ಫುಡ್ ಅನ್ನ ಮಹಿಳೆಯರೇ ತಯಾರಿಸಿದಂತ, ನಮ್ಮ ಭಾರತ ನಾರಿಯರೇ ತಯಾರಿಸಿದಂತ ಹೋಮ್ ಮೇಡ್ ಫುಡ್ ಅನ್ನ ತಯಾರಿಸೋಣ. ಯಾಕಂದ್ರೆ ಅವರ ಜೀವನಕ್ಕೂ ಕೂಡ ಆಧಾರ ಆಗುತ್ತೆ, ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ಕೂಡ ಸುಧಾರಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ರತ್ನ ಅವರು ನಿಜಕ್ಕೂ ಉದ್ಯಮದಲ್ಲಿ ಯಶಸ್ವಿಯಾಗಲಿ. ಇವತ್ತು ನಮ್ಮ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕಿಚನ್ ಜೊತೆ ನಮ್ಮ ಕತೆ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರ ಕಿಚನ್ ಅಲ್ಲಿ ನಾವಿದೀವಿ. ಇದುವರೆಗೂ ಅವರೆಲ್ಲ ಒಂದು ಕಿಚನ್ ಅಲ್ಲಿ ಇರ್ತಕ್ಕಂಥ ಉಪ್ಪಿನಕಾಯಿ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ. ಇದು ಕಿಚನ್ ಜೊತೆ ನಮ್ಮ ಮಾತುಕತೆ ಅನ್ನೋ ವಿಶೇಷ ಕಾರ್ಯಕ್ರಮ ರತ್ನ ಅವರ ಜೊತೆಗಿದ್ರು. ಅವರು ತಯಾರಿಸಿದಂತ ಅಮ್ಮ ಉಪ್ಪಿನಕಾಯಿ ಇನ್ನೂ ಅತಿ ಹೆಚ್ಚು ಮಾರುಕಟ್ಟೆ ತಲುಪಲಿ. ಎಲ್ಲರ ಮನೆಯಲ್ಲೂ ಕೂಡ ಈ ಅಮ್ಮ ಬ್ರ್ಯಾಂಡ್ ಇರಲಿ. ಯಾಕಂದ್ರೆ ಅಮ್ಮ ಅಂದ್ರೆ ಕೈ ತುತ್ತು, ಅಮ್ಮ ನಾವೆಲ್ಲರೂ ಕೂಡ ತಾಯಿಯ ಕೈ ತುತ್ತ ತಿಂದು ಬೆಳೆದಂತವ್ರು. ಹಾಗಾಗಿ ಒಂದು ಉತ್ತಮ ಗುಣಮಟ್ಟದ ಉಪ್ಪಿನಕಾಯಿ ಅದು ತಾಯಿ ಹೆಸರಿನಲ್ಲಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಉಪ್ಪಿನಕಾಯಿ ಪರ್ಚೇಸ್ ಮಾಡಬೇಕು. ಇಂಥ ರತ್ನ ಅಂತ ಅನೇಕ ಮಹಿಳೆಯರು ಇವತ್ತು ನಮ್ಮ ಸ್ವಾವಲಂಬಿಗೆ ಬದುಕಬೇಕಂದ್ರೆ ರತ್ನ ಅವ್ರನ್ನ ಪ್ರೋತ್ಸಾಹಿಸಬೇಕು. ತಾವೆಲ್ಲರೂ ಕೂಡ ಈ ಒಂದು ಉಪ್ಪಿನಕಾಯಿ ಪರ್ಚೇಸ್ ಮಾಡಿ ಪ್ರೋತ್ಸಾಹಿಸಿ. ಇದು ವೀಕ್ಷಕರೇ, ನೀವೆಲ್ಲ ಮನೆಗೆ ಒಂದು ಒಳ್ಳೆ ಶುಭ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅಂದ್ರೆ ಇವತ್ತು ಸೀರೆ ಕಾರ್ಯಕ್ರಮ ಇರ್ಬೋದು, ಬೀಗರ ಊಟ ಇರ್ಬೋದು, ವಿಶೇಷವಾಗಿ ಮದುವೆ ಸಮಾರಂಭಗಳಿರ್ಬೋದು, ಹಾಗೆ ಮನೆಯಲ್ಲಿ ಅತಿಥಿಗಳು ಬಂದ್ರು ಕೂಡ ಒಳ್ಳೆ ಉಪ್ಪಿನಕಾಯಿ ಊಟ ಕೊಡಬೇಕು ಅಂತ ನೀವೇನು ಯೋಚನೆ ಇದ್ರೆ ನಿಜಕ್ಕೂ ಅಮ್ಮ ಉಪ್ಪಿನಕಾಯಿ ನೀವು ಒಂದು ಖರೀದಿಸಲೇಬೇಕು. ಯಾಕಂದ್ರೆ ಅಷ್ಟು ರುಚಿಕಟ್ಟಾಗಿರ್ತಕ್ಕಂಥ ಉಪ್ಪಿನಕಾಯಿನ ರತ್ನ ಅವ್ರು ತಯಾರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವ್ರನ್ನ ಸಂಪರ್ಕಿಸಬೇಕಾದ್ರೆ ನೀವೇನಾದ್ರೂ ಇವತ್ತು ಹೆಚ್ಚಾಗಿ ಆರ್ಡರ್ ಕೊಟ್ಟರೆ ಮನೆಗೆ ತಲುಪಿಸುವಂತ ಕಾರ್ಯ ಮಾಡ್ತಾರೆ. ನೇರವಾಗಿ ಅವರೇ ಬಂದು ನಿಮ್ಮ ಮನೆಗೆ ತಲುಪಿಸಿ ಅದರ ಗುಣಮಟ್ಟವನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೇ ಕೊಪ್ಪಳ ಭಾಗದವರಾಗಿದ್ರೆ, ಅದು ಸ್ಥಳೀಯರಾಗಿದ್ರೆ ಅಮ್ಮ ಉಪ್ಪಿನಕಾಯಿ ಪ್ರಸ್ತುತ ಕಲ್ಯಾಣನಗರದಲ್ಲಿ ಅವರ ಮನೆ ಇದೆ. ಮನೆಗೆ ಕೂಡ ಬಂದು ಅದನ್ನು ಪರ್ಚೇಸ್ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಮೂಲಕ ಅಂದ್ರೆ ಮೊಬೈಲ್ ಸಂಖ್ಯೆ ಹೀಗಿದೆ: 90 36 38 88 39. ಹೀಗೆ ಈ ನಂಬರ್ ಅನ್ನು ಕೂಡ ನೀವು ಸಂಪರ್ಕ ಮಾಡಬಹುದು. ಅತಿ ಹೆಚ್ಚು ಮಾಹಿತಿಗೆ ಸ್ಕಾಲರ್ ಕೂಡ ಹಾಕಿರ್ತೇವೆ. ನಿಜಕ್ಕೆ ಯಾಕಂದ್ರೆ ಇವತ್ತು ಅನೇಕ ಮಹಿಳೆಯರು ಇವತ್ತು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಇವೆಲ್ಲವೂ ಕೂಡ ನಾವು ಪ್ರತಿನಿತ್ಯ ಸೇವಿಸಿದ ಆಹಾರದ ಪದ್ಧತಿ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಬೇಕಂದ್ರೆ ನಾವು ಹೋಮ್ ಮೇಡ್ ಫುಡ್ ಅನ್ನ ಊಟ ಮಾಡ್ಲೇಬೇಕು ಇವತ್ತು. ಹಾಗಾಗಿ ಅಮ್ಮ ಉಪ್ಪಿನಕಾಯಿ ನೀವು ಖರೀದಿಸಲೇಬೇಕು. ನೀವೊಮ್ಮೆ ಭೇಟಿ ನೀಡಿ ರತ್ನ ಅವರನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಲೇಬೇಕು. ಹಾಗಾಗಿ ಮತ್ತೊಮ್ಮೆ ಮುಖದೊಮ್ಮೆ ತಮ್ಮೆಲ್ಲರೂ ಕೂಡ ಕಿಚನ್ ಜೊತೆ ನಮ್ಮ ಮಾತುಕತೆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತರೆಗೂ ನಮ್ಮ ಹೈಬ್ರಿಡ್ ನ್ಯೂಸ್ನ ನಮ್ಮ ಕಿಚನ್ ಜೊತೆ ನಮ್ಮ ಕತೆ ಎನ್ನುವ ಟೀಮ್ನೊಂದಿಗೆ ಇವತ್ತು ನಾವು ರತ್ನವರ ಮನೆಯಲ್ಲಿದ್ದೀವಿ. ಅವರ ಜೀವನದ ಯಶೋಗಾಥೆಯನ್ನು ತಿಳಿಸಿದ್ದೀವಿ. ಈ ಉಪ್ಪಿನಕಾಯಿ ಬಂದ್ಬಿಟ್ಟು ನಾನಾ ಥರದ ಅನೇಕ ಬಗೆಯ ಉಪ್ಪಿನಕಾಯಿಗಳು ಕೂಡ ಕಾಂಬೋ ಸಿಸ್ಟಮ್ ಅಲ್ಲಿ ನಿಮ್ಗೆ ದೊರೆಯುತ್ತವೆ. ಏನಪ್ಪಾ ಅಂದ್ರೆ ನೀವು ಶುಭ ಸಮಾರಂಭಗಳಿಗೂ ಕೂಡ ಇದನ್ನ ತಗೊಂಡು ಹೋಗ್ಬೋದು, ಉಡುಗೊರೆಯಾಗಿ ಕೊಡ್ಬೋದು. ನಿಮ್ಮೆಲ್ಲ ಆತ್ಮೀಯರಿಗೂ ಕೂಡ ಇವತ್ತು ಈ ರತ್ನ ಅವರ ಅಮ್ಮ ಎಂಬ ಉಪ್ಪಿನಕಾಯಿನ ಟೇಸ್ಟ್ ಅನ್ನ ನೀವು ಕೂಡ ಎಲ್ಲ ನಮ್ಮ ಕೊಪ್ಪಳ ಜನತೆಗೂ ನೀವು ಉಣಬಡಿಸಬಹುದು ಎನ್ನುವುದು ನಮ್ಮ ಹೈಬ್ರಿಡ್ ನ್ಯೂಸ್ನ ಆಶಯ ಆಗಿದೆ.